ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಹರಿ ಓಂ. ಇವತ್ತಿನ ಶ್ಲೋಕ ರೀ, ನಲನಿ ದಲಗತ ಜಲಮತಿ ತರಲಂ ತದ್ವಿಜೀವಿತ ಮತಿಶಯ ಚಪಲಂ. ಉದಾಹರಣೆ ಕೊಟ್ಟು ಹೇಳಾಕತ್ತಾರ್ರಿ ಅವ್ರು. ನಲನಿ ಅಂತ ಹೇಳಿದ್ರೆ ಕಮಲದ ಹೂ ರೀ. ದಲ ಅಂತ ಹೇಳಿದ್ರೆ ಅದ್ರದ್ದು ಒಂದು ದಳ ಇರ್ತೈತಲ್ರಿ, ದಳ ರೀ. ಅದರ ಮೇಲೆ ಒಂದು ಹನಿ ನೀರು ಕುಂತೈತ್ರಿ. ಅದು ಎಷ್ಟು ಹೊತ್ತಿನ ತನಕ ಇರ್ತೈತ್ರಿ? ಸ್ವಲ್ಪ ಹೊತ್ತು. ಎಷ್ಟು ಚಂದ ಇರ್ತೈತ್ರಿ ಅದು. ಅದ್ರ ಮೇಲೆ ಅಂಟ್ಕೊಂಡಿರಂಗೂ ಇಲ್ಲ ರೀ. ಅದರ ಮೇಲೆ ಹಿಂಗೆ ಆಟ ಆಡ್ತೈತೈತ್ರಿ. ಜೋರು ಗಾಳಿ ಬಂದ್ರೆ ಅದು ಗುಡುಕ್ಕಂತ ಯಾವಾಗ ಹೋಗ್ತೈತೆ ನೋಡ್ರಿ. ಅಷ್ಟು ನಿಮ್ಮದು ಜೀವನ ಆಯ್ತು ಅನ್ನಕತ್ತಾರೆ. ವಿದ್ಯೆ ವ್ಯಾಧಭಿಮಾನಗ್ರಸ್ತಂ ಲೋಕಂ ಶೋಕ ಹತಂಚ ಸಮಸ್ತಂ. ಇವತ್ತು ಆರಾಮಿದ್ದೆ ಅನ್ನೋದ್ರೊಳಗೆ ಯಾವ ರೋಗ ಬರ್ತೈತೆ ಗೊತ್ತಿಲ್ಲ ರೀ. ಕಣ್ಣು ನೋವು ಬರ್ತೈತೆ ಗೊತ್ತಿಲ್ಲ, ಕಾಲು ನೋವು ಬರ್ತೈತೆ ಗೊತ್ತಿಲ್ಲ, ಹೊಟ್ಟೆ ನೋವು ಬರ್ತೈತೆ ಗೊತ್ತಿಲ್ಲ. ಒಟ್ಟು ವ್ಯಾಧಿ ಅಭಿಮಾನಗ್ರಸ್ತಂ ರೀ. ಇದು ಶರೀರ ಏನದ ಅಂತ ಹೇಳಿದರೆ ಬರೀ ವ್ಯಾಧಿಯಿಂದ ತುಂಬಿದೆ. ರೋಗಗ್ರಸ್ತರಿ ಇದು ಶರೀರ. ರೋಗಾಚ ಡೋಂಗೋರ್ ಅಂದಾರ್ರಿ ಇದು ಶರೀರಕ್ಕೆ. ಇದ್ರದ್ದು ಹೆಸರು ರೀ ರೋಗಾಚ ಡೋಂಗೋರ್ ಅಂದ್ರೆ ರೋಗದ ಗುಡ್ಡಾರಿ ಇದು. ಜೀವನದ ಎಷ್ಟೈತ್ರಿ? ನಲನಿ ದಲ್ಲಗತ್ತ ಜಲಮತಿ ತರಲಂ. ಎಷ್ಟಪ್ಪ ಅಂತ ಹೇಳಿದರೆ ಕಮಲದ ಹೂವಿನ ಎಲೆಯ ಮೇಲೆ ಇರುವಷ್ಟು ನೀರಿನಷ್ಟು ಎಷ್ಟು ಅಸ್ಥಿರವಾಗಿದೆಯೋ ಅಷ್ಟು ಕ್ಷಣಿಕವಾಗಿದೆ. ಕ್ಷಣಿಕವಾದ ಜೀವನದ ಬಗ್ಗೆ ಎಷ್ಟು ಅಭಿಮಾನಪ್ಪ ನಿಮಗೆ. ನನ್ನ ಮೂಗು ನೆಟ್ಟಗದ, ನಾ ಬೆಳ್ಳಗದೇನಿ, ನಂದು ಕೂದಲ ಉದ್ದದಾವು, ಕೆಂಪ ಚಂದದಾವು, ಅಭಿಮಾನ ರೀ. तेरे गोरे रंग पर इतना गुमान कर तू 2 दिन में तू जल जाएगी. ಯಾವಾಗ ಏನಾಗ್ತದೆ ಗೊತ್ತಿಲ್ಲ ರೀ. ಒಬ್ಬಕ್ಕಿಂದು ಹುಡುಗಿಂದ ಮದ್ವೆ ಇತ್ತು. ಮಾರನೇ ದಿನಾನ ಮೊದಲೇ ದಿನಾನ ಸಿಡುಬಾಗಿತ್ತು ರೀ. ಸಿದ್ದಾಡು ಚರಿತ್ರೆ ಒಳಗೆ ರೀ. ಹ್ಯಾಂಗೆ ಮೇಕಪ್ ಮಾಡ್ಬೇಕವ ಗೊತ್ತಿಲ್ಲ ರೀ. ಗ್ಯಾರಂಟಿ ಇಲ್ಲ ರೀ. ಒಂದು ಬಾಟಾ ಚಪ್ಪಲ್ಗರನು 1 ವರ್ಷದ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ, ಹಿಂಗೆ ಇರ್ತೈತ್ರಿ ಅಂಥೇಳಿ. ಏನಾರ ಆದ್ರೆ ರಿಪೇರಿ ಮಾಡಿಕೊಡ್ತೇವ್ರಿ ಅಂದಾರ. ಆದರೆ ಈ ಶರೀರಕ್ಕೆ ಯಾರೂ ಹೇಳಿಲ್ಲ ರೀ. ನಲನಿ ದಲಗತ ಜಲಮತಿ ತರಲಂ ತದ್ವಿಜೀವಿತ ಮತಿಶಯ ಚಪಲಂ. ಇವತ್ತಿದ್ದವ್ರು ನಾಳೆ ಇರ್ತೇವೆ ಇಲ್ಲೋ ಗೊತ್ತಿಲ್ಲ ರೀ. ಸ್ಕೂಟರ್ ಮೇಲೆ ಹೊಂಟಿದ್ದ ಅಂತ ಈಗರ ಏನು ರೋಡ್ ಮ್ಯಾಗ ಎಲ್ಲೇ ತೆಗ್ಗೈತೆ ಅನ್ನೋದು ಗೊತ್ತಿಲ್ಲ, ಏನಿಲ್ಲ. ಹಾಕಿ ಬಿದ್ದ ಕೋಮಾದೊಳಗೆ ಹೋಗಿ ಗೊಟಕ ಅಂದಾರೆ. ಈಗಿನ ಕಾಲದೊಳಗೆ ಇಂಥ ಟ್ರಾಫಿಕ್ನಾಗ ನಾವೆಲ್ಲ ಹೋಗಿ ಅಡ್ಡಾಡಿ ಬರ್ತೇವೆ ಅಂತೇಳಿ ಬಂದ್ರೆ ಅಂತಾರೆ. ಸತ್ತಿಲ್ ನೋಡಿ ಇಷ್ಟು ಟ್ರಾಫಿಕ್ನಾಗ ಇವರು ಬಂದಿದ್ದೆ ಅಷ್ಟು ಮಿರಾಕಲ್. ಎಷ್ಟು ಅಗಾದ್ಲಿಂದ ನೋಡ್ತಾರೆ. ಇವು ಬಂದ್ರೆ ಅಂತಾರೆ ರೀ. ಹೊರಗೆ ಹೋಗಿದ್ದವ್ರು ಒಳಗೆ ಬರೋದು ಭಾಳ ದೊಡ್ಡದಾಗೈತೆ ರೀ ಈಗ. ಅದಕ್ಕಾಗಿ ಮನೇಲಿಂದ ಹೊರಗೆ ಹೋಗುವಾಗ ರೀ ಆ ಹೊಸ್ಲಕ್ಕೆ ನಮಸ್ಕಾರ ಮಾಡಿ ಹೋಗ್ಬೇಕು ರೀ. ವಜ್ರನಖಾಯ ತೀಕ್ಷ್ಣದಗ್ಗಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಹೊಂಟೇನಪ್ಪ ಸುಸೂತ್ರಲಿಂದ ಹಿಂಗೆ ಬರುವಂಗೆ ಮಾಡಪ್ಪ. ಈ ಹೊಸ್ಲ ತುಳಿದು ಹೊರಗೆ ಹೊಂಟೇನಲ್ಲ ಹಂಗೆ ಸುಸೂತ್ರವಾಗಿ ಒಳಗೆ ಬರುವಂಗೆ ಅನುಗ್ರಹ ಮಾಡಪ್ಪ ಅಂಥೇಳಿ ಬೇಡ್ಕೊಂಡು ಹೋಗ್ಬೇಕ್ರಿ. ಈಗ ಹೊಸ್ಲಕ್ಕೆ ನಮ್ಮ ಅಜ್ಜಮ್ಮ ಅದ ಅಂತಿಲ್ಲ. ಅವತ್ತು ದೇವ್ರಿ, ಪ್ರತ್ಯಕ್ಷ ದೇವ್ರಿ. ಹೊಸ್ಲದೊಳಗೆ ನರಸಿಂಹ ಇರ್ತಾನ್ರಿ. ಅದಕ್ಕೆ ಹಣಿ ಹಚ್ಚಿ ಅದಕ್ಕೆ ನಮಸ್ಕಾರ ಮಾಡ್ಬೇಕ್ರಿ. ಬೆಳಗಿನ ಜಾವಕ್ಕನ ಸೂರ್ಯೋದಯ ಆಗೋಕ್ಕಿಂತ ಉಷಕ್ಕಾಲ ಅರುಣೋದಯಕ್ಕೆ ಮಾಡ್ಬೇಕ್ರಿ. ಹಂಗೆ ಹೊಸ್ಲಕ್ಕೆ ನೀರು ಹಾಕಿ, ನೀವು ರಂಗೋಲಿ ತೆಗೀರಿ ಬಿಡ್ರಿ ಗೊತ್ತಿಲ್ಲ, ಒಂದು ಸ್ವಲ್ಪ ನೀರು ಹಾಕಿ ಇದು ಒಂದು ಮಂತ್ರ ಹೇಳಿ ಅದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ, ನನ್ನ ಜೀವನ ನಿನ್ನ ಕೈಯಾಗೈತಪ್ಪ, ನೀನು ಸಂರಕ್ಷಣೆ ಮಾಡಿ ಅನ್ನುವಂಥ ಕಾಲ ಈಗ ಬಂದಿದೆ ರೀ. ಅದಕ್ಕಾಗಿ ಅವ್ರು ಹೇಳ್ತಾರೆ, ನಲನಿ ದಲಗತ ಜಲಮತಿ ತರಲಂ ತದ್ವಿಜೀವಿತ ಮತಿಶಯ ಚಪಲಂ. ಇದು ಚಪಲವಾಗಿದೆ ರೀ. ಏನು ಒಬ್ಬೊಬ್ರು ಏನಾರ ತಿಂದ್ರೆ ಯಾವಾಗ ಏನಾಗ್ತದೆ ಗೊತ್ತಿಲ್ಲ ರೀ. ನಮ್ಮ ಅಕ್ಕ ಅದು ದವಾಖಾನೆಗೆ ಹೋದಾಗ ರೀ ಒಬ್ಬೊಬ್ಬರು ಒಂದೊಂದು ಕತೆ ಹೇಳಾಕತ್ತಾರಂತ್ರಿ. ಒಬ್ರದ್ದು ಕೈ ಹಿಂಗೆ ಆಗ್ಬಿಟ್ಟಾವಂತ. ಏನಂತ ಹೇಳಿದ್ರೆ ಹೇಳಿದಾರೆ, ಗಿಡದ ರೀ ಏನೋ ಹೂ ಬಿಡ್ಸಾಕೆ ಹೋಗಿದ್ಲಂತ, ಅಂತ ಒಂದು ಮುಳ್ಳು ಚುಚ್ಚದಂತ. ಅದು ಮುಳ್ಳು ಚುಚ್ಚಿದ್ದು ತೆಗಿದ್ಲಂತ್ರಿ. ತೆಗಿದ್ರು ಸಹಿತ ಅದ್ರದ್ದು ಇನ್ಫೆಕ್ಷನ್ ಇಂಥಲ್ಲೇ ಬಂತಂತ್ರಿ. ಆ ಕೈ ಎಲ್ಲ ಬಾತ್ ಬಿಡ್ತಂತ. ಅದು ಎಲ್ಲ ಪಸ್ಸಾಗಿಬಿಟ್ಟಿತ್ತಂತ್ರಿ ಕೈ.
ಅದರದ್ದೆಲ್ಲ ರಕ್ತ ಗಿಕ್ತ ತೆಗಿದ್ರಂತ ಇವು ಕೈ ಹಿಂಗೆ ಮಾಡೋಕ್ಕೆ ಬರಲಿಲ್ಲಂತ, ಬರೀ ಒಂದು ಮುಳ್ಳು. ಯಾವಾಗ ಯಾವ ಹುಳ ಕಡಿದ್ರೆ ಏನಾಗ್ತೈತೆ ಗೊತ್ತಿಲ್ಲ ರೀ, ಹಿಂಗೆ ಇರ್ತವೆ ಅನ್ನೋದಿಲ್ಲ ರೀ. ಒಬ್ಬರು ನಡುಗಡ್ಡೆಗೆ ಹೋಗಿದ್ರು ರೀ, ಕಾರವಾರ ಸೈಡ್ ಭಾಳ ಸಣ್ಣ ಸಣ್ಣ ನಡುಗಡ್ಡೆ ಅದಾವಂತ್ರಿ ಎಲ್ಲೆಲ್ಲೋ. ಅಲ್ಲೇ ಟ್ರಿಪ್ಪಿಗೆ ಹೋಗ್ಯಾರ ರೀ ಇವರು, ಇಲ್ಲದ ಕಡೆ. ಅಲ್ಲಿ ಹೋಗಿ ಬರ್ತನಕ ಅಂದ್ರೆ ಅಲ್ಲಿದು ಯಾವುದೋ ಒಂದು ಹುಳ ಕಡ್ದಿದ್ದಕ್ಕೆ ರೀ ಇಡೀ ಶರೀರದ ರಕ್ತ ಎಲ್ಲ ವಿಷ ಪಾಯ್ಸನ್ ಆಗಿಬಿಟ್ಟಿತ್ತು ರೀ. ಅವ್ರಿಗೆ ಇಲ್ಲೇ ಒಂದು ದವಾಖಾನೆ ಒಳಗೆ ಹಾಕಿದ್ರೆ ಅಷ್ಟು ರಕ್ತ ತೆಗಿದ ಯಂಗ್ಸ್ಟರ್ ಇದ್ದಿದ್ದವ್ರದ್ದು ಅವಾಗಿಂದವಾಗ ರಕ್ತ ಹಾಕ್ಯಾರ ರೀ. ಒಂದು ಸ್ವಲ್ಪ ದಿನ ಇದ್ದ ಆಮೇಲೆ ಗೊಟ್ಟಕ್ಕಂದಾರಿ. ನಮ್ಮದು ಪ್ರಾಣನು ಯಾರ ಕೈಯಾಗೈತೆ ಗೊತ್ತಿಲ್ಲ ರೀ. ಮತ್ ಕರ್ ತೂ ಅಭಿಮಾನ ರೇ, ಮತ್ ಕರ್ ತೂ ಅಭಿಮಾನ್, ತೂ 2 ದಿನ ಕಾ ಮೆಹಮಾನ್. 2 ದಿನದ ಅತಿಥಿಯಾಗಿ ಬಂದಿರಿ, ಚಂದಂಗೆ ಇದ್ದು ಹೋಗ್ರಿ. ಬಂದಿಲ್ಲ ಏನೇನೋ ಊರು ಸಾಬ್ರಿ ಮಾಡಕ್ಕೆ ಹೋಗಿ ಸುಮ್ಮನೆ ಇರಾಕೊಲ್ಲಂತಾರ್ರಿ ಮನುಷ್ಯ, ಏನೇನೋ ಮಾಡಕ್ಕೆ ಹೋಗ್ತಾರೆ. ಅದಕ್ಕೆ ನಲನಿ ದಲಗತ ಜಲಮತಿ ತರಲಮ್ ಅಂತ ಹೇಳಿದ್ರೆ ಜೀವನ ಭಾಳ, ಜೀವನ का डोर बहुत पतला है, वो कब टूट जाएगा पता नहीं. ಅದಕ್ಕಾಗಿ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಮುಂದೆ ರೀ ರಿಟೈರ್ಡ್ ಆಗಿದ್ದವ್ರು ಹೇಳಕತ್ತಾರ್ರಿ, ಯಾವತ್ ವಿತ್ತೋಪಾರ್ಜನ ಸಕ್ತ ತಾವನ್ ನಿಜ ಪರಿವಾರೋ ರಕ್ತ. ನೀ ಎಲ್ಲಿ ತನಕ ಅರ್ಜನೆ ಮಾಡ್ತೀಯಲ್ಲ, ಎಲ್ಲಿ ತನಕ ನೀ ದುಡಿತೀಯಲ್ಲ, ಎಲ್ಲಿ ತನಕ ನಿನ್ನಲ್ಲಿ ಶಕ್ತಿ ಇದೆಯಲ್ಲ, ಅಲ್ಲಿ ತನಕ ನಿನ್ನ ಪರಿವಾರದವ್ರು ನಿನ್ನ ಜೊತೆಗೆ ಆಸಕ್ತರಾಗಿರ್ತಾರೆ. ತಾವನ್ನಿ ಜಪ ಪರಿವಾರೋ ರಕ್ತ ಪಶ್ಚಾತ್ ಜೀವಿತ ಜರ್ಜರ ದೇಹೆ. ಯಾವಾಗ ನೀವು ಜರ್ಜರಿತವಾದ ದೇಹ ಆತಪ್ಪ, ನೀವು ಅಡ್ಮಿಟ್ ಆದ್ರಿ, ನಿಮ್ಮ ಕಡೆಯಿಂದ ಏನು ಆಗಂಗಿಲ್ಲ, ಮುದುಕರಾದ್ರಿ ಅಂದರೆ ವಾರ್ತಾಂ ಕೋಪಿನ ಪೃಚ್ಛತಿಗೆ. ನಿಮ್ಮ ಮನ್ಯಾಗಿನ ಮಂದಿನ ನಿಮಗೆ ಮಾತಾಡ್ಸಂಗಿಲ್ಲ, ಹೋಗ್ರಿ ಏನು ಕೆಲಸ ಹೇಳ್ತಾಳೋ ಏನೋ, ಹೋಗಲಿ ಬಿಡವಾ ಅಂತೇಳಿ. ದೊಡ್ಡ ಮನೆ ಇತ್ರಿ, ಒಬ್ಬನ ಮಗ ಇದ್ದ, ಅವನು ಬೇರೆ ಹುಡುಗಿಗೆ, ಬೇರೆ ಜಾತಿ ಹುಡುಗಿ ಮದ್ವೆ ಮಾಡ್ಕೊಂಡಿದ್ದ. ಅದು ಮಾಡ್ಕೊಂಬಂದಾಗ ಇವ್ರದ್ದು ಮನಸ್ಸು ನೋಯಿಸಿರ್ತೈತಿ, ಏನೇನೋ ಆಗ್ತೈತಿ. ಅದು ಅತ್ತಿ ಸೊಸಿಗೆ ಚಲೋನೇ ಇದ್ದಿದ್ದಿಲ್ಲ. ಈಕಿ ಆರಾಮಿಲ್ದ ಬಿದ್ಲು, ದೊಡ್ಡ ರೂಮ್ ಇತ್ತು, ಅಪ್ಪ ಸತ್ತು ಹೋದ, ಅವ್ವ ಒಬ್ಬಕ್ಕಿನೇ ಇದ್ಲು. ರೂಮ್ನಾಗ ಹಾಕಿ ನರಸಿಟ್ಟಿದ್ರಿ. ಮಗ ಎಲ್ಲ ಟಿಫಿನ್ ಮಾಡಿ ಎಲ್ಲ ಆದಮೇಲೆ ಈಗ ಅಂಗಡಿಗೆ ಹೋಗುವಾಗ ಅಮ್ಮನ ಬಾಗ್ಲ ತೆಗಿದ, ಆರಾಮೇನವ, ಇಲ್ಲೋ ಯಪ್ಪ, ಇದ್ದಿದ್ದ ನೋಡ್ಕೊರೋ ಆಯ್ಕೀಗ ಚಲೋ ತಂಗ ಅಂತೇಳಿ ಹೋಗ್ಬಿಡೋದು, ಮುಗೀತು. ವಾರ್ತಾಂ ಪೃಚ್ಛತಿ ಗೇಹೆ. ನಿಮ್ಮ ಮನ್ಯಾಗಿನ ಮಂದಿನ ನಿಮಗೆ ಮಾತಾಡ್ಸಂಗಿಲ್ಲ. ಯಾವಾಗ ಈ ಶರೀರ ಜರ್ಜರಿತ ದೇಹ ಆತು, ನಮ್ಮಿಂದ ಅವ್ರಿಗೆ ಉಪಕಾರ ಇಲ್ಲ, ಉಪಯೋಗ ಇಲ್ಲ ಅಂದ್ರೆ ಯಾರೂ ಇಲ್ಲ ರೀ. ನಾ ಹೇಳಕತ್ತಿಲ್ರಿದ, ಆದಿಗುರು ಶಂಕರಾಚಾರ್ಯ ಹೇಳಿದ್ರಿ ಇವೆಲ್ಲ. ಯಾವದ್ವಿತ್ತೋ ಪಾರ್ಜನ ಸಕ್ತ ತಾವನ್ನೀಜ ಪರಿವಾರೋ ರಕ್ತ ಪಶ್ಚಾಜ್ಜೀವತಿ ಜರ್ಜರ ದೇಹೆ ವಾರ್ತಾಂ ಕೋಪಿನ ಪೃಚ್ಛತಿಗೆ. ಯಾರೂ ಮಾತಾಡ್ಸಂಗಿಲ್ಲ ರೀ. ಅದಕ್ಕಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು, ಸರಿಯಾದ ಆಹಾರ ತೊಗೋಬೇಕು, ನಾವು ಎಕ್ಸಸೈಜ್ ಮಾಡಬೇಕು, ವ್ಯಾಯಾಮ ಮಾಡಬೇಕು. ನಾವೆಲ್ಲ ವೇದಿಕ್ ಮಂತ್ರಗಳನ್ನ ಹೇಳೋದರಿಂದ ನಮ್ಮ ಮೆಮ್ರಿ ಪವರ್ ಜಾಸ್ತಿ ಆಗ್ತೈತ್ರಿ. ನಾವೆಲ್ಲ ಈ ಮಂತ್ರ ಉಚ್ಚಾರಣೆ ಮಾಡೋದರಿಂದ ಈ ನಾಲ್ಗಿಗೆ ಎಕ್ಸಸೈಜ್ ಆಗ್ತೈತ್ರಿ. ಅದಕ್ಕಾಗಿ ನಮ್ಮ ಉದ್ಧಾರವನ್ನು ನಾವು ಮಾಡ್ಕೋಬೇಕು. ಉದ್ಧರೇದ್ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್. ಆತ್ಮೈವ ಆತ್ಮನಾ ಹಿ ಬಂಧು ಆತ್ಮೈವ ರಿಪುರಾತ್ಮನಃ. ನಿಮ್ಮದು ಉದ್ಧಾರ ನಿಮ್ಮ ರೋಗದ. ನೀವು ಇಂಥ ವಿಚಾರ ಮಾಡ್ತಿರೋ, ಚಲೋ ವಿಚಾರ ಮಾಡ್ತೀರೋ, ನಿಮಗೆ ಸಂಬಂಧಪಟ್ಟಿದ್ರಿ. ನೀವು ಇದ್ದಿದ್ದೊಂದು ಜೀವನ ಅಳ್ಕೊತ ತೆಗಿತೀರೋ, ನಕ್ಕೊಂತ ತೆಗಿತೀರಿ, ಅದು ನಿಮಗೆ ಬಿಟ್ಟಿದ್ರಿ. ದೇವ್ರಿಗೆ ಎಲ್ಲರೂ ಕೊಡೋದು ಒಂದೇ ಕೊಟ್ಟಾನ್ರಿ. ಆದರೆ ಹ್ಯಾಂಗೆ ಕಳಿಬೇಕನ್ನೋದು ಸ್ವತಂತ್ರ ನಮ್ಮ ಕಡೆ ಅದ. ಅದಕ್ಕಾಗಿ ಈ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾಗಿದ್ದೇ ಆದರೆ ಅವ್ರು ಮತ್ತೆ ಮುಂದಿನ ಶ್ಲೋಕ ಹೇಳ್ತಾರೆ, ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ಗತವತಿ ವಾಯೌ ದೇಹಾಪಾಯೆ
ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಯಾವತ್ ಪವನೋ ನಿವಸತಿ ದೇಹೆ. ಈ ಪವನ ಅಂದ್ರೆ ಗಾಳಿ ರೀ. ಅಲ್ಲಿ ತನಕ ಉಸಿರಾಡಸಾಕತ್ತೀರಿ ಆವಾಗಿನ ತನಕ ಆರಾಮಿದ್ದೀರೇನ್ರಿ ಅಂತ ಕೇಳ್ತಾರೆ, ಇಷ್ಟರು ಕೇಳ್ತಾರೆ. ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ. ಮನೆಯೊಳಗೆಲ್ಲ ಕುಶಲೋಪಚಾರ ಕೇಳ್ತಾರೆ ರೀ. ಗತವತಿ ವಾಯು, ಇದು ನಮ್ದು ಪ್ರಾಣ ಹೋತಪ್ಪ, ಇದು ಪ್ರಾಣ ಹೋದ್ಕು ಇದು ಶರೀರ ಧಮ್ ಅಂತ ಬಿದ್ದ ಬಿಡ್ತೈತೆ ರೀ. ಇದು ಶರೀರ ನಿಂತಿದ್ದ ಪ್ರಾಣದ ಮೇಲೆ ರೀ. ಅದಕ್ಕಾಗಿ ಪ್ರಾಣಾಯಾಮ ಮಾಡ್ಬೇಕು ರೀ. ಕುಂತಲ್ಲೇನ ಎಷ್ಟು ದೀರ್ಘ ಉಸಿರು ತೊಗೊಂಡು ಉಸಿರು ಬಿಡ್ತೀರಿ ಅಷ್ಟು ಸ್ಟ್ರಾಂಗ್ ಆಗ್ತೀರಿ ನೀವು. ಗತವತಿ ವಾಯೋ ದೇಹಾಪಾಯೆ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೆ. ಅದ ಶರೀರಕ್ಕೆ ನಿನ್ನ ಹೆಂಡತಿ ಸಹಿತ ಹೆದರ್ತಾ. ಇಬ್ಬರು ಮಂದಿ ಕೂಡಿ ಹನಿಮೂನಕ್ಕೆ ಹೋಗಿರ್ತಾರೆ, ಎಷ್ಟು ಇಬ್ಬರು ಮಂದಿ ಕೂಡಿನೇ ಇರ್ತಾರೆ. ಯಾವಾಗ ಅದ್ರಾಗಿಂದ ಪ್ರಾಣ ಹೋತು ಹೆಂಡತಿ ಸಹಿತ ಓಡಿ ಬಂದ್ಬಿಡ್ತಾರೆ, ಸತ್ತಾರ್ರಿ ಅವರು ಅಂಥೇಳಿ. ಹೆಂಡತಿ ಸತ್ರ ಗಂಡ ಓಡೋಗ್ತಾನೆ, ಗಂಡ ಸತ್ರ ಹೆಂಡತಿ ಓಡೋಗ್ತಾ. ನಾವು ಯಾರಿಗೆ ಪ್ರೀತಿಸ್ತಾ ಇದ್ದೇವೆ? ಪ್ರಾಣಕ್ಕೆ ಪ್ರೀತಿಸ್ತಾ ಇದ್ದೇವೆ, ಶರೀರಕ್ಕಲ್ಲ ರೀ. ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ಗತವತಿ ವಾಯೌ ದೇಹಾಪಾಯೆ ತಸ್ಮಿನ್ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೆ. ಹೆಂಡತಿ ಅಂತಿಲ್ಲ ಅಂತ ನಮ್ಮ ಅವನ ಗಂಡಗ ಎಲ್ಲರೂ ಕೂಡೋ ಎಲ್ಲರೂ ಕೂತ ಒಂದು ಸ್ವಲ್ಪ ಸತ್ಸಂಗ ಮಾಡಿ ಹೋಗೋಣ ಆಫೀಸ್ ಬಿಟ್ಟ ಮೇಲೆ. ಇಲ್ಲಪ್ಪ ನನ್ನ ಹೆಂಡತಿ ನಾ ಹೋಗೋ ತನಕ ಆಕಿ ಚಹಾ ಸಹಿತ ಕುಡಿಯಂಗಿಲ್ಲ, ನನ್ನ ದಾರಿ ಕಾಯ್ಕೊಂತ ಕುಂತಿರ್ತಾಳೆ. ಯಾಕಂದ್ರೆ ಇವನ ಬಂದು ಚಹಾ ಮಾಡಿ ಕುಡಿಸೋದಿರ್ತೈತ್ರಿ ಅಲ್ಲೇ. ಇವನು ತಿಳ್ಕೊಂಡಿರ್ತಾನೆ ನನ್ನ ಮೇಲೆ ಪ್ರೀತಿ ಐತೆ ಅಂತೇಳಿ. ಯಾರೂ ಪ್ರೀತಿ ಇಲ್ಲ ರೀ ಜಗತ್ನಾಗ. ಅವಾಗ ಇವನು ಅಂತಾರೆ, ಅಲ್ಲಿದ್ದ ಒಬ್ರು ಸ್ವಾಮಿಗಳು ಅಂತಾರೆ, ತಮ್ಮ ನೋಡಿ ನಿನ್ನ ಹೆಂಡತಿ ಖರೆ ಪ್ರೀತಿಸಂಗಿಲ್ಲ, ನೋಡ ಇದು ಗುಳ್ಗಿ ಇದು ಗುಳ್ಗಿ ತೊಗೊಂಡು ತಿನ್ನಪ್ಪ ನಿನ್ನ ದಪ್ಪ ಅಂತೇಳಿ 12 ತಾಸು ಹಂಗೆ ಹೆಣ ಬಿದ್ದಂಗೆ ಬೀಳ್ತಿ. ಆದ್ರೆ ನಿನಗೆಲ್ಲ ಕಾಣಿಸ್ತೈತಿ, ಎಲ್ಲ ಕೇಳಿಸ್ತೈತಿ, ಆದ್ರೆ ನೋಡೋರ್ಗೆ ಮಾತ್ರ ನೀನು ಸತ್ತಂಗೆ ಕಾಣ್ತಿ. ಹೌದೇನ್ರಿ ಅಂಥೇಳಿ ಹೋದ. ಏನ್ರಿ ಎಷ್ಟು ಹೊತ್ತು ಮಾಡಿ ಬಂದ್ರಿ, ನಡೀರಿ ಚಹಾ ಇಡ್ರಿ ಅಂತ ಆಡ್ರಿ ಗಂಡಗ. ಹ್ಞೂ ಅಂತ ಚಹಾ ತೊಗೊಂಡು ಹಿಂಗೆ ಇಟ್ಟಿರ್ತಾನೆ. ಅದು ಗುಳ್ಗಿ ತೊಗೊಂಬಂದಿರ್ತಾನೆ, ಧಮ್ ಅಂತೇಳಿ ಕಣ್ಣು ಮ್ಯಾಲೆ ಹಚ್ಚಿ ಬಿಡ್ತಾನೆ. ಅಯ್ಯೋ ಇನ್ನೂ ಅಡುಗೆ ಮಾಡೋದಿತ್ತು ಆವಾಗ ಸತ್ರಿ ಅಂತ ಆಡ್ರೇಕಿ. ಅಂದ ಕೂಡಲೇ ಹೋಗ್ಲಿ ಬಿಡಿ 8 ಗಂಟೆ ಆಗೈತಿ, ಏನು ಮಂದಿ ಕರೆಯೋದು ಎಲ್ಲ ಬಂದದ್ದು ಗದ್ದಲ ಹಾಕ್ತಾರಂದ್ರೆ ಇದ್ದಲ್ಲೆನ ಬಿಟ್ಟು ಬೇರೆ ರೂಮ್ನಾಗ ಹೋಗಿ ಮಲ್ಕೋತಾಳೆ. ಬೆಳಿಗ್ಗೆ ಫೋನ್ ಮಾಡ್ತಾಳೆ. ಎಲ್ಲರೂ ನಾವು ಸತ್ತೇವಂದ್ರೆ ಬರೋಕೆ ರೆಡಿನೇ ಇರ್ತಾರೆ ರೀ. ಸತ್ತಾರ ಅನ್ಕೋ ಎಲ್ಲರೂ ಬರ್ತಾರೆ. ಏನವ ಹೆಣ ಎಲ್ಲ ಸಡದು ಹೋಗೈತಿ, ಈಗ ಹ್ಯಾಂಗೆ ತೊಗೊಂಡು ಹೋಗ್ಬೇಕು, ಇದಕ್ಕೆ ಚೌಕಟ್ಟು ಕಟ್ ಮಾಡಿ ತೊಗೊಂಡು ಹೋಗ್ಬೇಕು ನೋಡಂತೇಳಿ ಕೂಡ ಆಕೆ ಅಂತಾಳೆ. ಚೌಕಟ್ಟು ಕಟ್ ಮಾಡಬೇಡ್ರಿಪ್ಪ, ಈಗ ಹೋದವನು ಹೋಗ್ಯಾನ, ಹ್ಯಾಂಗೂ ಸುಡುದು ಐತಿ, ಅವ್ನ ಕೈಕಾಲು ಕತ್ತರಿಸಿ ಮೇಕಂದ್ರೆ ತೊಗೊಂಡು ಹೋಗ್ರಿ ಅಂದು ಕೂಡಲೇ ಇವನು ಎದ್ದ ಕೂಡ್ತಾನೇನಲ್ಲೇ ಅಂತೇಳಿ. ಅದನ್ನೇ ಇಲ್ಲಿ ಹೇಳ್ತಾರೆ, ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೆ. ಇದ್ದಾಗಷ್ಟ ರೀ, ಆಮೇಲೆ ಯಾರೂ ಇಲ್ಲ. ಅದಕ್ಕೇನು ಮಾಡಬೇಕು? ಭಜ ಗೋವಿಂದಂ ಭಜ ಗೋವಿಂದಂ